ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ತೆಕ್ಕಿಗಿ ಸಿಗವಲ್ಲಿ ಹಕ್ಕಿ ಮನಿ ಕಡಿಗಿ ಬೆಟ್ಟ್ಯಾಗ ಸಂಜಿ ಮುಂದ. ಹತ್ಯಾವ ಬಿಕ್ಕ ಹೊಗಬ್ಯಾಡ ನಕ್ಕ ಹೆಂಗಾರೆ ಬಾವೊಮ್ಮೆ ಬದಲಿಸಿದಿಕ್ಕ. ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ. ಈ ಕಾಮಿಡಿ ಶೋದೊಳಗೆ ಎದಕ್ಕೆ ಹಾಡಾತೀನಿ ಅಂತ ತಿಳ್ಕೊಂಡ್ರೆ ಸುಮ್ಮನೆ ಫೆಬ್ 14 ಒಂದು ಸ್ವಲ್ಪ ರೊಮ್ಯಾನ್ಸಿಂದ ಶುರು ಮಾಡೋನು ಅಂತೇಳಿ. ಎಲ್ಲರೂ ಅದಿರಾ ಇಲ್ಲೇ? ಹಾಂ, ಈ ಕಾಮಿಡಿ ಶೋ ಶುರು ಮಾಡೋಕ್ಕಿಂತ ಒಂದು ಭಾಳ ಇಂಪಾರ್ಟೆಂಟ್ ಏನಂತಂದ್ರೆ ನಿಮಗೆ ಡಾರ್ವಿನ್ ಥಿಯರಿ ಹೇಳ್ಬೇಕು ನಾನು. ಈ ಮಂಗನಿಂದ ಮಾನವಾದ ಅಂತ ಹೇಳ್ತಾರಲ್ರಿ, ಅದ್ರೊಳಗೆ ಒಂದು ಇಂಪಾರ್ಟೆಂಟ್ ಬಿಟ್ಟಾರ ಡೀಟೇಲ್. ಅದು ಮಂಗನಿಂದ ಮಾನವ ಹೆಂಗಾದ್ರು ಅಂತಂದ್ರೆ ಒಂದಿಷ್ಟು ಮಂಗ್ಯಾಗಳು ನಗಾಕತ್ತು ಅಂತ್ರಿ. ಅವು ನಕ್ಕ ಕುಳೇನ ಅಲ್ಲಿಂದ ಮನುಷ್ಯ ಆಗಕ್ಕೆ ಚಾಲು ಆದು ರೀ. ಅದಕ್ಕೆ ನೀವು ಯಾವರೇ ಮಂಗ್ಯ ನಗುದು ನೋಡಿದ್ರಿ ಅಂದ್ರೆ ತಿಳ್ಕೊಂಬಿಡ್ರಿ ಇದು ಮನುಷ್ಯ ಆಗೋ ಪ್ರೊಸೆಸ್ದಾಗ ಐತಿ ಅಂಥೇಳಿ. ಈಗ ಯಾರೇ ಮನುಷ್ಯರು ನಗುದು ಬಂದ್ ಮಾಡಿದ್ರೆ ತಿಳ್ಕೊಂಬಿಡ್ರಿ ಅವರು ರಿವರ್ಸ್ ಪ್ರೊಸೆಸ್ದಾಗ ಅದಾರ ಅಂತೇಳಿ. ಅರ್ಥ ಆತಲ್ಲ? ಮತ್ತು ಚಪ್ಪಲಿ ಹೊಡಿಬೇಕು ನೀವು ಗೊತ್ತಾದ್ರೆ. ಹಾಂ, ನೀವು ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ಮತ್ತೆ ರಿವರ್ಸ್ ಪ್ರೊಸೆಸ್ ಶುರು ಆಗತ್ತೆ ಅಂತ ತಿಳ್ಕೊತೀನಿ ನಾನು. ನಿಮಗೆ ಹೇಳ್ತೀನಿ ರೀ, ನಮ್ಮ ಮನ್ಯಾಗ ಹುಡುಗ ಅದಾನ್ರಿ, 12 ಅದನ. ಅವ ಏನ್ರಿ ಚಟ ಮಾಡ್ತಾನೆ, ಹ್ಯಾಬಿಟ್ ಮಾಡ್ತಾನೆ ಅಂತ ನನಗೆ ಒಟ್ಟು ಟೆನ್ಷನ್ ಇಲ್ಲರಿ. ಟೆನ್ಷನ್ ಇರೋದು ಎಲ್ಲ ದೊಡ್ಡವ್ರದನ. ಏನು ಚಟ ಮಾಡ್ತಾರ್ರಿ ನಮ್ಮ ಮನ್ಯಾಗ ನನ್ನ ಹಿಡ್ಕೊಂಡ. ನಾನು ನಮ್ಮವ್ವ ನನ್ನ ಹೆಂಡತಿ ಚಟ ಅಂದ್ರೆ ಅಷ್ಟು ಚಾ ರೀ. ಮುಂಜಾನೆ ಎದ್ರೆ ಚಹಾ ಕುಡಿರಿ, ಬ್ಯಾಸ್ರಾತ ಚಹಾ ಕುಡಿರಿ, ಟಿಫಿನ್ ಮಾಡಾಕತ್ತೀರ ಅದ್ರ ಜೊತೆ ಚಹಾ ಕುಡ್ರಿ, ಟಿಫಿನ್ ಮುಗಿತಾ ಚಹಾ ಕುಡ್ರಿ, ಊಟಿನ ಲೇಟ್ರ ಚಹಾ ಕುಡ್ರಿ, ಊಟ ಆತ್ರೆ ಚಹಾ ಕುಡ್ರಿ, ಏನಿದ್ರು ಚಹಾ ರೀ ಅಷ್ಟು ಚಟ. ಒಂದು ದಿವಸ ಹೇಳ್ತೀನಿ ರೀ, ಮುಂಜಾನೆ ಎದ್ದೀವಿ ಹಾಲೇ ಇಲ್ರಿ ಮನ್ಯಾಗ. ಈ ಡ್ರಗ್ಸ್ ಮಾಡೋರಿಗೆ ಡ್ರಗ್ಸ್ ಸಿಗ್ಲಾರ್ದಾಗ ಒದ್ದಾಡ್ತಾರ ನೋಡ್ರಿ ನೀವು ಯಾವಾಗಾರೆ. ಹಂಗೆ ಅತ್ತಿ ಸೊಸಿ ನನ್ನ ಹೆಂಡತಿ ನಮ್ಮವ್ವ ಇಬ್ಬರು ಒದ್ದಾಡಕ್ಕೆ ಕಟ್ಬಿಟ್ರಿ ಮನ್ಯಾಗ ಚಹಾ ಇಲ್ಲ ಅಂಥೇಳಿ. ಏನು ಮಾಡೋಣ, ಡಾಕ್ಟರ್ನ ಕರೀನು ಏನು, ಅಲ್ಲಿ ಹೋಗುನು ಇಲ್ಲಿ ಹೋಗುನು 911 ಅಂಥೇಳಿ. ಹಲ್ಲು ಸಹ ತಿಕ್ಕೊಂಡಿಲ್ರಿ, ಓಡಿಸಿದ್ರಿ ನಾನು ಹಾಲು ತೊಗೊಂಬರಾಕ. ಹಾಲು ತೊಗೊಂಬರಾಕತ್ತೀನಿ ರೀ, ನನ್ನ ಕಣ್ಣು ಮುಂದೆ ಯಾವ ಇಮೇಜ್ ಬಂದಾವು ಅಂತಂದ್ರೆ ನಾ ಬರೋದ್ರಾಗ ಎಲ್ಲರೂ ಇವ್ರು ತಡ್ಕೊಳಕ್ಕೆ ಆಗಲಾರ್ದ ಚಹಾ ಪುಡಿ ಡಿಕಾಕ್ಷನ್ ಮಾಡ್ಕೊಂಡು ಏನರ ಇಂಜೆಕ್ಷನ್ ಅದು ಏನರ ತೊಗೊಂಡಿದ್ರೆ, ಅಥವಾ ಚಹಾ ಪುಡಿ ಬಡ ಬಡ ತಿಕ್ಕಿ ನಶಾ ಮಾಡೋರು ಮಾಡ್ತಾರೆ ನೋಡ್ರಿ, ಅವರ ನೀವೊಂದು ಪಫ್ ಹೊಡಿರಿ ನಾವೊಂದು ಪಫ್ ಹೊಡಿತೀನಿ ಅಂತೇಳಿ ಇಂಥವು ಏನರ ನಡೆಸಿದ್ರೆ ಹೆಂಗೆ ಅಂತೇಳಿ ಮನೆಗೆ ಬಂದು ನೋಡ್ತೀನಿ ಇನ್ನೂ ಬರೋಬ್ಬರಿ ಇದ್ರೆ. ಅದು ಬಿಡ್ರಿ, ಎಲ್ಲಾರ್ಕಿಂತ ಅಂತಂದ್ರೆ ಇದು ಬರೀ ಮನೆ ತನಕ ಅಷ್ಟು ಸೀಮಿತ ಆಗಿಲ್ರಿ, ಇಡೀ ಊರಿನಾಗಿನವ್ರು ಹಂಗೆ ಅದಾರ ರೀ. ನಮ್ಮ ಊರಾಗ ಒಬ್ಬ 110 ವರ್ಷ ನಾವು ತೀರ್ಕೊಂಡ್ರಿ. ತೀರ್ಕೊಂಡು ಕಡಿಕ 110 ಆಗಿದ್ದು ಅಲ್ರಿ, ಹೋದ ಬಾಯಿ ತೆಗ್ದಿತ್ತ ಅಂತಾರೆ ನೋಡ್ರಿ, ಬಾಯಿ ನೀರು ಬಿಡ್ರಿ ಯಾರದಿರಿ ಅಂಥೇಳಿ. ಎದ್ದು ಕುಂತನ್ರಿ ಅವ. ಏನು ಅನ್ಬೇಕ್ರಿ, ಕಡಿ ಹೊತ್ರಿ ಅಪ್ಪ, ಅರ್ಧ ಕಪ್ ಚಹಾ ಇದ್ರೆ ಹಾಕಿಬಿಡ್ರಿ, ಕುಡಿದು ಹೋಗ್ಬಿಡ್ತೀನಿ ಅಂತೇಳಿ. ಊರಾಗಿನ ಮಂದಿ ಎಲ್ಲ ಹೆಂಗೆ ರೀ. ಅದು ಬಿಡ್ರಿ, ಅದ್ರಕ್ಕಿಂತ ದೊಡ್ಡದು, ನಾನು ಡಿಶ್ ವಾಷರ್ದಾಗ ಭಾಂಡೆ ಇಡಾಕತ್ತಿದ್ದೇನ್ರೆ, ಒಂದು ಭಾಂಡೆ ಏನೈತಿಲ್ರಿ ಚಹಾ ಬೋಗಾನಿ ಮೇಲೆ ಬಿತ್ತು. ಚಹಾ ಬೋಗಾನಿ ಎದ್ದು ನಿಂತು ಶಾಪ ಕೊಡ್ತೀರಿ. ಅವತ್ತು ಕಣ್ಣಾರೆ ನಾನು ನೋಡಿದ್ದು ಬೋಗಾನಿ ಮಾತಾಡಿದ್ದು. ಇನ್ನೊಂದು ಬೋಗಾನಿಗೆ ಹೇಳ್ತೀರಿ, ಏನು ಹೇಳ್ಬೇಕ್ರಿ, ಅದು ಮುಂದಿನ ಜನ್ಮದಾಗ ನೀ ರುದ್ರಾಕ್ಷಿ ಅಂತವ್ರ ಮನ್ಯಾಗ ಚಹಾ ಬೋಗಾನಿಯಾಗಿ ಹುಟ್ಟು ಬಾ ಅಂತಂತಂದ್ರಿ. ಯಾಕೋ ಹಂಗ್ಯಾಕಂತೀಯ ಅಂತಂದ್ರೆ, ಯಪ್ಪ ನೀವು ಬುಡಕ್ಕೆ ಎದ್ದು ಕೂಡೇನ ಬುಡಕ್ಕೆ ಬೆಂಕಿ ಇಡ್ತೀರಿ, ರಾತ್ರಿ ಆರಿಸ್ತೀರಿ, ಒಮ್ಮೆ ಎಟ್ಟರೆ ಚಹಾ ಕುಡಿತೀರಿ ಅಂತ. ನನ್ನ ಕರ್ಮ ಏನು ಅಂಥೇಳಿ ಚಾದ್ರಿ ಹಂಗೆ. ಅದು ಬಿಡ್ರಿ, ನಿಮ್ಮ ಮೌಂಟೇನ್ ಹೌಸ್ದೊಳಗೆ ಇನ್ನೊಮ್ಮೆ ಊಟಕ್ಕೆ ಕರೆದಿದ್ದರಿ. ಆತ್ಮದರ್ಶನ ಆಗಿದ್ದು ನನಗೆ ಅವತ್ತು ರೀ. ಯೋಗ ಮೆಡಿಟೇಷನ್ ಎಲ್ಲ ಸುಳ್ಳು ರೀ. ಅವತ್ತು ನನಗೆ ಆತ್ಮದರ್ಶನ ಆತ್ರಿ. ಹೇಳ್ತೀನಿ, ಊಟ ಆತ್ರಿ. ಅವರು ಚಹಾ ಕುಡಿತೀರೇನ್ರಿ ಅಂತ ಕೇಳಿದ್ರು. ತಪ್ಪಿ ಹ್ಞೂ ಅಂತಂದೆ ನೋಡ್ರಿ. ನನ್ನ ಆತ್ಮ 2 ಫೀಟ್ ಜಗದು ಹೊರಗೆ ನಿಂತ್ರಿ. ಕಪಾಳಿಗೆ ಫಡ್ ಅಂತ ಬಡಿತ್ರಿ. ಯಾಕೋ ಅಂತಂದಿನಿ ನಾನು. ಅಲ್ಲ, ಎಸಿಡಿಟಿ ಅಂತೇಳಿ ಹೊಟ್ಯಾಗ ಬೆಂಕಿ ಬಿದ್ದೈತಿ, ಬಾಯಿಗೆ ಬ್ಯಾಡ ಅಂತ ಬರಂಗಿಲ್ಲಲ್ಲ ನಿನಗಂತಂತ ಅಂದ್ರೆ ಅಷ್ಟು ಮನ್ಯಾಗ ಚಾರಿ. ನಿಮ್ಗೆ ಲೈಕ್ ಆಗಿದ್ರೆ ಎಷ್ಟೊತ್ತಿಗೆ ಚಪ್ಪಾಳಿ ಹೊಡಿಬೇಕಾಗಿತ್ತಲ್ಲ. ಹಾಂ, ನೀವು ಚಪ್ಪಾಳಿ ಹೋದ್ರೆ ಬರೋಬ್ಬರಿ ಹೊಂಟೈತೆ ಅಂತ ನನಗೆ ಗಾಡಿ ಇಲ್ಲ ಅಂತಂದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ಅದು ಬಿಡ್ರಿ, ಇನ್ನೊಂದು ದೊಡ್ಡ ಸುದ್ದಿ ಹೇಳ್ತೀನಿ. ನಮ್ಮ ಮನ್ಯಾಗ ಫಸ್ಟ್ ಟೈಮ್ 85 ಇಂಚ್ ಟಿ ವಿ ಬಂತ್ರಿ. ದೊಡ್ಡ ಟಿ ವಿ. ಈ ಮಾತಿಗೆ ಆ್ಯಕ್ಚುಲಿ ನೀವು ಚಪ್ಪಾಳಿ ಹೊಡಿಬೇಕು. ಸಣ್ಣದ ಟಿ ವಿ ಎಲ್ಲರೇ. ಟಿ ವಿ ಎಷ್ಟು ದೊಡ್ಡದು ಅನ್ನೋದು ನಿಮಗೆ ಹೇಳ್ತೀನಿ. ರಣಧೀರ್ ಪಿಕ್ಚರ್ ನೋಡ್ರಿ? ಯಾರು ಪಿಕ್ಚರ್ ನೋಡ್ರಿ? ಒಂದಿರು ಬಾಯಿ ಮಾಡ್ರಿ ನೋಡೋಣ ರಣಧೀರ್ ಪಿಕ್ಚರ್. ಹಾಂ, ಅದ್ರ ಒಂದು ಹಾಡು ಐತಿ ಗೊತ್ತೇನ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು, ಓ ರೋಮಿಯೋ
ರೋಮಿಯೋ ಓ ರೋಮಿಯೋ ಅಂತೇಳಿ ಬರಾಕತ್ರಿ. ಸ್ಲೋ ಮೋಷನ್ದಾಗ ಈ ಕಡೆಯಿಂದ ರವಿಚಂದ್ರನ್ ಆ ಕಡೆಯಿಂದ ಖುಷ್ಬು ಓಡಿ ಬರಾಕತ್ತಾರೆ. ಇಬ್ಬರು ಮೀಟ ಆಗಲಿಲ್ಲ ರೀ. ಎದಕ್ಕಂತೀರಿ? ನಮ್ಮ ಟಿ ವಿ ಅಷ್ಟು ದೊಡ್ಡದಲ್ಲ, 85 ಇಂಚ್ ಟಿ ವಿ. ಸಣ್ಣ ಟಿ ವಿ ಆಗಿದ್ರೆ ಬೆಟ್ಟ ಆಗಿಬಿಡ್ತಿದ್ರು. ಇರಲಿ, ನಮ್ಮ ಗೆಳೆಯನು ಹಂಗೆ ನನಗೆ ಭಾಳ ಏರಿಸಿಬಿಟ್ಟನ್ರಿ. ನಿಮ್ಮ ಇಡೀ ಮನಿತನದೊಳಗೆ ಫಸ್ಟ್ ಟೈಮ್ ನೀ 85 ಇಂಚ್ ಟಿ ವಿ ತೊಗೊಂಡು ರಾಜ ಮಹಾರಾಜರಿಗೆ ಇದ್ದಿದ್ದಿಲ್ಲಿದು ನಿನಗೆ ಸಿಕ್ಕೈತಿ 80 ಇಂಚ್ ಟಿ ವಿ, ನೀ ಹೆಂಗಿರ್ಬೇಕಂದು ಅಟ್ಟಿಟ್ಯೂಡ್ದಾಗಿರು ಅಂತೇಳಂತ. ನಾ ಅವತ್ತಿಷ್ಟು ಅಟ್ಟಿಟ್ಯೂಡ್ ತೋರ್ಸಿನಿ ರೀ. ಹೇಳ್ತೀನಿ, ಇಡೀ ದಿವಸ ಕಾಲ ಮೇಲೆ ಕಾಲು ಹಾಕೊಂಡು ಕುಂತೀನಿ ರೀ. ಎಲ್ಲಿ ತನಕ ಅಂತಂದ್ರೆ ಕಮೋಡ್ ಮೇಲೆ ಕುಂತಾಗನು 1-2 ಕಾಲ ಮೇಲೆ ಕಾಲು ಹಾಕೊಂಡು ಕುಂತ ಮಾಡೀನಿ. ವಿಚಾರ ಮಾಡಿರಿ ನೀವು ಎಷ್ಟು ಅಟ್ಟಿಟ್ಯೂಡ್ ತೋರಿಸಿರ್ಬಾರ್ದು. ನಾನು ನೀವು ಏನು ಹಿಂಗೆ ಸುಂದ್ ಕುಂತ್ರೆ ನಂಗೆ ಬೇಸರಕತ್ ಹೇಳಕ್ಕೆ. ಮತ್ತೆ ಚಪ್ಪಾಳಿ ಹೊಡಿವಾಗ ನೀವು ಲೈಕ್ ಆದ್ರೆ ಅವತ್ತ ಏನಾತ್ರಿ, ನಾನು ಹೆಂಡ್ತಿ ಊರಿಂದ ಬಂದಿದ್ದು ಗುರುಗಳದೊಂದು ಫೋಟೋ ತೊಗೊಂಬಂದಿದ್ದಳ್ರಿ. ಅದ್ರ ಸಲುವಾಗಿ ಇಬ್ಬರದು ಜಗಳ ಆತು. ಎಲ್ಲಿಡೋನು ಫೋಟೋ ಅಂತೇಳಿ. ಮನೆಗೆ ಹೊಸ ಹೊಸ ಟಿ ವಿನೂ ಬಂದೈತಿ. ನಾ ಏನಂದೆ, ಫೋಟೋ ಇಲ್ಲೇ ಟಿ ವಿ ಮುಂದೆ ಇಟ್ಬಿಡೋನು ಗುರುಗಳದು ಹಾಲ್ದಾಗ, ಎಷ್ಟು ಚಂದ ಕಾಣಿಸಾತತಿ ಅಂತೇಳಿ. ಆಕೆ ಇಲ್ಲ ದೇವ್ರ ಮನ್ಯಾಗ ಇಡೋನು, ವಾಸ್ತು ಪ್ರಕಾರ ಅದು ಬರೋಬರಿ ಅಂತೇಳಿ. ನನಗೂ ಈಗೋ ಮೇಲೆ ಬಂತ್ರಿ. ಮನ್ಯಾಗ ಯಾಕಂದ್ರೆ ಪ್ಯಾಂಟ್ ನಾ ಹಾಕೋತೀನಲ್ಲ, ಆ ಮಾತು ಬೇರೆ ಜೀನ್ಸಕ್ಕಿ ಹಾಕೊಂತಾಳೆ. ಆದರೂ ಗುದ್ದಾಡಿ ನಾನು ಫೋಟೋ ಏನೈತ್ರಿ ಟಿ ವಿ ಮುಂದೆ ಇಟ್ಟನ್ರಿ. ಇಟ್ಟೆ ಮನ್ಯಾಗ ಹೆಂಡ್ತಿ ಮಗ ಇಬ್ಬರು ಹೊರಗೆ ಹೋದ್ರೆ, ಅದಾದಮೇಲೆ 85 ಇಂಚ್ ಟಿ ವಿ. ವಿಚಾರ ಮಾಡಿರಿ, ಇಂಗ್ಲೀಷ್ ಸಿರೀಸ್ ಹಚ್ಕೊಂಡು ಕುಂತೆ. ಈಗ ಯಾಕೆ ಚಪ್ಪಾಳಿ ಹೊಡ್ಯಾಕತ್ತಿರೋ ನಿಮ್ಮ? 85 ಇಂಚ್ ಟಿ ವಿ ರೀ, ಇಂಗ್ಲೀಷ್ ಸಿರೀಸ್. ಇವಕ್ಕೆ 10 ಗೊತ್ತಿರ್ಲಾರ್ದ ಏನರೇ ಸೀನ್ಸ್ ಚಾಲೂ ಆಗಿಬಿಡ್ತಾವಲ್ರಿ. ಮಠ ಮಧ್ಯಾಹ್ನದಾಗ ಅಡಲ್ಟ್ ಸೀನ್ ಚಾಲೂ ಆಗಿಬಿಡ್ತೀರಿ. ನಾ ಕಕ್ಕಾ ಬಿಕ್ಕಿ ಆದೆ. ಹಿಂದೆ ಕಿಟಕಿ ತೆಗೆದೈತಿ, ಬಾಗಿಲು ತೆಗೆದೈತಿ, ಏನು ಮಾಡಲಿ ಅಂಥೇಳಿ ಹುಡುಕ್ಯಾಡ್ತೀನಿ ರೀ. ರಿಮೋಟೇ ಸಿಗವಲ್ದು. ನೀವು ಹೇಳ್ತೀನಿ ರೀ, ಕನ್ಯಾವರ ಯಾರೇ ಹುಡುಕಿರ ನಮ್ಮ ಮಕ್ಕಳಿಗೆ, ಅವರಿಗೆ ಕನ್ಯಾವರ ಜಲ್ದಿ ಸಿಕ್ಕರೆ ಸಿಗಬಹುದು. ನಿಮಗೆ ಬೇಕಂದಾಗ ರಿಮೋಟ್ ಸಿಗಂಗಿಲ್ಲ. ಅಷ್ಟು ತ್ರಾಸ ಆತ್ರಿ. ಹೋಗ್ತೀನಿ ರೀ, ಹೋಲಿ ಬಿಡು ರಿಮೋಟ್ ಹಾಳಾಗಿ, ಟಿ ವಿನೂ ಆಫ್ ಮಾಡಿದ್ರೆ ಆತಂತೇಳಿ ಓಡಿ ಹೋದನ್ ರೀ ಟಿ ವಿ ಕಡೆ. 85 ಇಂಚ್ ಟಿ ವಿ ರೀ, ಮಂಗ್ಯಾಗಳು ಆನ್ ಆಫ್ ಬಟನ್ನ ಕೊಟ್ಟಿಲ್ಲ. ಹುಡುಕ್ಯಾಡಿದೆ ಅದ್ರೊಳಗೆ ಬಟನೇ ಇಲ್ಲ. ಆ ಇಂಜಿನಿಯರ್ ಅದನ್ನು ಮಾಡ್ಯಾನಲ್ರಿ. ಹೇಳ್ತೀನಿ, ಅವ್ರ ಮನಿತಂದವ್ರನ್ನ ಎಲ್ಲರನ್ನೂ ನೆನಪಿಸ್ಕೊಂಡೆ ನೋಡ್ರಿ ಶಿಟ್ಟನಾಗ. ಅದು ಬಿಡ್ರಿ. ಇಲ್ಲ, ಇನ್ನೊಂದು ಐಡಿಯಾ ಬಂತು. ಟಿ ವಿ ವೈರ ಜಗ್ಗಿ ಬಿಟ್ರೆ ಹೆಂಗೆ, ಪವರ್ ಕಾರ್ಡ್ ತೆಗೆದ್ರೆ ಟಿ ವಿ ಆರಿಬಿಡ್ತೈತಿ ಅಂಥೇಳಿ ಹುಡ್ಕಾಕೆ ಹೋಗ್ಕೀನ್ರಿ. ಪುಣ್ಯಾತ್ಮ ಗೋಡ್ಯಾಗ ಕುಂಡ್ರಿಶಾನ. ಅವನಿಗೆ ಇನ್ನೇನು ಅವ್ರ ಅಪ್ಪನ ಅವನ್ನ ಎಲ್ಲರೂ ನೆನೆಸ್ಕೋಬೇಕಂತೇಳಿ ಬೈಯಾಕೆ ತಯಾರಾತಿದ್ದೆ. ಹೇಳಿದವ್ ನಾನೇ ಗೋಡ್ಯಾಗ ಕುಂಡ್ರಿಸಪ್ಪ ಅಂಥೇಳಿ, ವಾಲ್ ಮೌಂಟ್ ಅಂತೇಳಿ. ಆತು ಬಿಡು ಬ್ಯಾಡ ಅಂತಂತಂದೆ. ಟಿ ವ್ಯಾಗ ಸೀನ್ ಚಾಲು ಐತ್ರಿ. ಎಲ್ಲಿ ಅಗ್ಲ್ ಮಗ್ಗಲ್ದವ್ರು ನೋಡ್ತಾರಂತ ಟೆನ್ಷನ್. ಓಡಿ ಹೋದನ್ರಿ, ಕಿಡಿಕಿಯರೇ ಹಾಕೂನ್ ಅಂಥೇಳಿ ಓಡಿ ಹೋಗ್ಕಿನ್ರಿ. ನೋಡ್ತೀನಿ ಕರ್ಟನೇ ಇಲ್ಲ ಕಿಟಕಿಗೆ. ಇಲ್ಲ ಇವನು ಇದಕ್ಕೇನಾತು ಅಂತಂದೆ. ನನ್ನ ಮಗ ಅದಕ್ಕೆ ಹೊಸಾದು ಏನೋ ಸ್ಟೈಲ್ ಮಾಡಿ ಬ್ಲೈಂಡ್ ಸಾಕ್ಷನ್ ರೀ. ನಿಮ್ಮ ಮೌಂಟೇನ್ ಹೌಸ್ ಟ್ರೇಸಿದವ್ರು ಎಲ್ಲರೂ ಹಾಕಿಸ್ತಿರಲ್ಲ, ಅದು ಹೇಳ್ತೀನಿ ರೀ. ಎಲೆಕ್ಸಾ ಅನೇಬಲ್ಡ್ ಐತ್ರಿ. ಬಬ್ರುವಾನ್ ಪಿಕ್ಚರ್ ನೋಡ್ರಿ ನೀವು ಬಾಯಿ ಮಾಡ್ಬೇಕಿಲ್ಲ ನಂಗೆ ಗೊತ್ತಾಗಂಗಿಲ್ಲ. ಈ ಬಬ್ರುವಾನ್ ಪಿಕ್ಚರ್ದೊಳಗೆ ಬಾನ ಹೊಡಿಕ್ಕಿಂತ ಮೊದಲು ಮಂತ್ರ ನೆನಪು ಹಾರಿಬಿಡ್ತಾನೆ ನೋಡ್ರಿ. ಹಂಗೆ ನನಗೆ ಅಲೆಕ್ಸಾನ್ ಹಾಕಿನ ಎಬ್ಸಾಕ ಅವನ್ನ ವೇಕ್ ವರ್ಡ್ ನೆನಪಾಗವಲ್ದು. ಯವ್ವ ನನ್ನ ಹಡ್ದವ್ವ ಬ್ಲೈಂಡ್ ಬಂದ್ ಮಾಡುವ ಅಂದೆ, ಮಾಡಲಿಲ್ಲ. ಸುರಸುಂದ್ರಿ ಅಲೆಕ್ಸಾ ಬಂದ್ ಮಾಡುವ ಅಂತಂದೆ, ಮಾಡಲಿಲ್ಲರಿ. ಏನಂದ್ರು ಮಾಡ್ಲವಲ್. ಆಮೇಲೆ ನಾನು ಐಡಿಯಾ ಮಾಡಿದೆ. ಈಗ ನಮ್ಮ ಅವುಗಳು ಸರಸ್ವತಿನ ಲಕ್ಷ್ಮಿನ ಒಂದು ಹಾಡ ಕವನ ಕಟ್ಟಿ ಹೇಳಿದ್ರೆ ಅಂಥವ್ರು ಒಲಿತಾರಂತ, ಈಕೆ ಯಾಕೆ ಒಲಿಯಂಗಿಲ್ಲ ಅಂತ ಹೇಳಿ. ಸಿರಿ ಎಲ್ಲರಿಗೂ ಗೊತ್ತಲ್ಲ, ಆ್ಯಪಲ್ ಸಿರಿ. ಮತ್ತೆ ಮೂಕಾದ್ರಿ ನೀವು ಅವಾಗವಾಗ ಹೇಳ್ಬೇಕು ನಾನು. ಅದಕ್ಕೆ ಆ್ಯಪಲ್ ಸಿರಿಗೆ ಹೇಳಿದೆ. ಸಿರಿ ಒಳಗೆ ಎಂಥದೂ ಇಲ್ಲ ಸಿರಿ. ಸಿರಿ ಒಳಗೆ ಎಂಥದೂ ಇಲ್ಲ ಸಿರಿ. ಆಕಿ ಸುಮ್ಮನೆ ಹಂಗೆ ಹೇರಾಪೇರಿ. ನೀ ಅಂದ್ರೆ ಎಂಥ ನಿನ್ನ ಅಂದ, ಎಂಥ ಸೊಗಸ, ಮನಿ ಇರಬೇಕು ನಿನ್ನಂಥ ಒಂದು ಅಲೆಕ್ಸಾ ಅಂತಂದೆ. ಖುಷಿ ಆಲ್ರಿ, ತೃಪ್ತಳಾದೆ. ಬೊಗಳು ಅಂತಂದ್ಲು. ಯವ್ವ ಬ್ಲೈಂಡ್ ಬಂದ್ ಮಾಡು ಅಂತಂತಂದೆ. ಬ್ಲೈಂಡ್ ಬಂದ್ ಮಾಡಿಲ್ಲ. ಆಮೇಲೆ ಏನು ಕೇಳಿದಳ್ರಿ ಆಕಿ ನನಗೆ, ಚಹಾ ಕುಡಿತೀರನ ಅಂತ ಕೇಳಿದ್ಲು. ಅದು ನನ್ನ ವೇಕ್ ವರ್ಡ್. ಚಹಾ ಕುಡಿತೀರ ಅಂದ್ಕೋ, ಎಲ್ಲಿಂದ ಬಾಯಿಗೆ ಹ್ಞೂ ಅಂತ ಬಂದ್ರೆ ಮತ್ತೆ ಯಾಕೆ ನಿಂತು ಮಾಡ್ಕೋ ಹೋಗು ಅಂತಂದಲ್ರಿ. ಇದ್ರಾಗ ಒಂದು ಕಲಿಯೋದು ಭಾಳ ಐತಿ. ಹುಡುಗರಿಗೆ ಹೇಳ್ತೀನಿ, ಎಸ್ಪೆಷಲಿ ಟೀನೇಜ್ದವರು. ಇಂಗ್ಲೀಷ್ ಹುಡುಗ್ಯಾರು ಮಾತಾಡ್ತಾರೆ ಚಂದ, ಮಾಡೇನೂ ಕೊಡಂಗಿಲ್ಲ. ಅಷ್ಟ ಬುದ್ಧಿವಾದ ಇತ್ತಿದ್ದು. ನನ್ನ ಮಗನೂ ಟೀನೇಜ್, ಅದಕ್ಕೆ ಹೇಳಾಕತ್ತೀನಿ ಇವನ್ನೆಲ್ಲ. ಆತರ ಇಷ್ಟೆಲ್ಲ ಮಾಡಿ ಇನ್ನೇನು ಎಲ್ಲ ಮುಗಿಸಿ ಟಿ ವಿ ನೋಡ್ಬೇಕಂತ ಕುಂತೀನಿ ರೀ. ಸೀರೀಸ್ ಚಾಲೂ ಮಾಡೀನಿ. ಮುಂಜಾನೆ ಜಗಳ ಮಾಡಿ ಫೋಟೋ ಇಟ್ಟಿದ್ನಲ್ರಿ ಗುರುಗಳದು. ಗುರುಗಳು ನನ್ನ ನೋಡಾಕತ್ತಾರ ಅಂತ ಯಾಕೋ ಭಯ ಆದ್ರಿ. ಮನ್ಯಾಗ ಏನು ನಡೆಸಿ ನೀನು ಅಂಥೇಳಿ ಅಂದ್ರೆ ರೀ ಗುರುಗಳು ಸೂಕ್ಷ್ಮ. ಯಾಕೆ ವಾಸ್ತು ಈಗ ಅನ್ಸಾಕತ್ತು ಬರೋಬರಿ ಇಲ್ಲ. ಗುರುಗಳ ಫೋಟೋ ತೆಗೆದು ಹಿಂದಿಡುನು ಅಂತ ಇಟ್ಟನ್ರಿ.
ಮೊದಲು ಬೇಕ್ರಿ ಗುರುಗಳು ನನ್ನ ನೋಡಾಕತ್ತಿದ್ರು, ಈಗ ನಾನು ಗುರುಗಳು ಕೂಡಿ ಇಂಗ್ಲೀಷ್ ಸೀರೀಸ್ ನೋಡುವಂಗಾತ. ಹಿಂಗಾದ್ರೆ ಇದು ಭಾಳ ತಪ್ಪಾತು, ಎಷ್ಟು ಅಸಹ್ಯಲ್ಲ ಅಂಥೇಳಿ ಒಯ್ದು ಬಡ ಬಡ ಜಗಲಿ ಮೇಲೆ ಇಟ್ಟನ್ರಿ ವಾಪಸ್. ಅದಾದಮೇಲೆ ಕೆಲಸದಕ್ಕೆ ತನ್ನ ಕೆಲಸ ಮಾಡಾಕತ್ತಿದ್ಲು, ನಾನು ನನ್ನ ಸೀರೀಸ್ ನೋಡಾಕತ್ತಿದ್ದೆ. ಆಮೇಲೆ ಮನ್ಯಾಗ ಅವ್ವ ಮಗ ಬಂದರು, ಇಲ್ಲಿಗೆ ನಾವು ಮುಗೀತ್ರಿ. ನನಗೆ ಗೊತ್ತು, ನಾ ಹೇಳಿದ್ದೆಲ್ಲ ಜೋಕ್ ಒಂದು ಕಡೆ, ಮನ್ಯಾಗ ಕೆಲಸದಕ್ಕೆ ಏನು ಮಾಡಾಕತ್ತಿದ್ಲು ಅಂತ ನಿಮಗೆ ಟೆನ್ಷನ್ ಆಗಕತ್ತೈತಲ್ಲ. ಕೆಲಸದಾಕಿ ಮಷಿನ್ರಿ ರುಂಬಾ ಅಂತೇಳಿ ತಾನು ಪುರ್ತಕ್ಕೆ ಕೆಲಸ ಮಾಡಾಕತ್ತಿದ್ಲಕ್ಕಿ. ತಪ್ಪು ತಿಳ್ಕೊಬೇಡ್ರಿ ನನ್ನ ಕ್ಯಾರೆಕ್ಟರ್ ಮೇಲೆ. ಖುಷಿ ಆದ್ರೆ ಚಪಾಳಿ ಹೊಡಿಬೇಕು, ಇಲ್ಲಾಂದ್ರೆ ರಿವರ್ಸ್ ಪ್ರೊಸೆಸ್ ಚಾಲು ಆಗೈತೆ ಅಂತ ಅನಿಸ್ತದೆ. ಮತ್ತು ಈಗ ಒಂದು 2 ನಿಮಿಷದ ಕವನ ಹೇಳಿ ಮುಗಿಸ್ತೀನಿ. ಈ ಕವನ ಯಾಕಂದ್ರೆ ವ್ಯಾಲೆಂಟೈನ್ ಡೇ ಲವ್ ಲೆಟರ್ ಯೂಶ್ವಲಿ ಹೆಂಡತಿಗೆ ಅಥವಾ ಗರ್ಲ್ಫ್ರೆಂಡಿಗೆ ಬರೆದಿರ್ತೀವಿ. ಈ ಸಾರಿ ಒಂದು ಪ್ರೇಮ ಪತ್ರ ನನ್ನ ಮಗನಿಗೆ ಬರೆದಿದ್ದು. ಸೊ ವ್ಯಾಲೆಂಟೈನ್ ಡೇಗೆ ಸ್ಪೆಷಲ್. ಅದ್ರಾಗ 12ನೇ ಆತ್ರೆ ಇನ್ನು ಕಾಲೇಜಿಗೆ ಅಲ್ಲಿ ಹೋಗ್ಕಾನ ಅಂತೇಳಿ. ನೀ ನನ್ನ ಮುತ್ತ ಈ ಪ್ರಪಂಚದ ಅತಿ ದೊಡ್ಡ ಸ್ವತ್ತ, ಕೂಸ ಇರಲಿದು ನಿನಗೆ ಗೊತ್ತ. ನೀ ನನ್ನ ಮುತ್ತ ಈ ಪ್ರಪಂಚದ ಅತಿ ದೊಡ್ಡ ಸ್ವತ್ತ, ಇರಲಿದು ನಿನಗೆ ಗೊತ್ತ. ಈಗ 12ನೇ ಅಲ್ರಿ, ಅಲ್ಲಿನ ಕಾಲೇಜ್ ಬೇರೆ ಕಡೆ ಹೋಗ್ಕಾನ ಅಂಥೇಳಿ ಮುಂದಿನ ಸ್ಟಾಂಜ ಬರೆದಿದ್ದು. ಅಲ್ಲಿ ದೂರ ಹೋದ್ರೆ ಏನೈತಿ ಚಂದ, ಅಲ್ಲಿ ದೂರ ಹೋದ್ರೆ ಏನೈತಿ ಚಂದ, ನಾನು ನೀನು ಸೇರಿ ರೊಟ್ಟಿ ಮುರಿನು ದೂಸ ಸಂಜೆ ಮುಂದೆ, ಇರು ನೀ ನನ್ನ ಕಣ್ಮುಂದೆ. ಬಾಳ್ನ್ಯಾಗ ಬೆಳಕೈತಿ ನಿನ್ನಿಂದ, ಬಾಳ್ನ್ಯಾಗ ಬೆಳಕೈತಿ ನಿನ್ನಿಂದ, ಕೂಸ ನೆನಪಿರ್ಲಿ ನಿನಗೆ ಈ ಗುಟ್ಟು ಅಂದ. ಪಾಸ್ ನಪಾಸ್ ಹಾಳಿ ಮ್ಯಾಲಿನ ಮಸಿ ಅಷ್ಟ, ಪಾಸ್ ನಪಾಸ್ ಹಾಳಿ ಮ್ಯಾಲಿನ ಮಸಿ ಅಷ್ಟ, ಪ್ರೀತಿ ಗೌರವ ನಿನ್ನ ಸಲುವಾಗಿ ಐತಿ ಸಾಕಷ್ಟ. ಕಾಯ್ತಿರ್ತೀನಿ ನಾನು ನಿನ್ನ ಸಲುವಾಗಿ ಎಲ್ಲ ಹೊತ್ತ, ಕೂಸ ಇರಲಿ ಇದು ನಿನಗೆ ಗೊತ್ತ. ಚಪ್ಪಳಿ ಹೊಡಿಬೋದಾಗಿತ್ತಲ್ಲ. ಹಾಂ, ಬರ್ತೈತಿ ಎಲ್ಲರಿಗೂ ಕೆಡಗಾಲ. ಯಾರೇ ಅದ್ರೇನ್ರಿ ಕೆಡಗಾಲ ಬರಲಾರ್ದವ್ರು ಹಾಗೇನಿಲ್ಲಲ್ಲ. ಬರ್ತೈತಿ ಎಲ್ಲರಿಗೂ ಕೆಡಗಾಲ, ನಡುಗತಾವತ್ತು ಕೈಕಾಲ, ಕಿವಿಚಿದಂಗೆ ಆಕೈತಿ ಹೊಟ್ಟಿ, ಶಕ್ತಿ ಕಳ್ಕೊತಾವ ರಟ್ಟಿ. ಕೂಸ ನೆನಪಿರಲಿ ಅವತ್ತು ನಾನು ನಿನ್ನ ಜೊತೆ ನಿಂತಿರ್ತೀನಿ ಭಾಳ ಗಟ್ಟಿ. ಹಚ್ಚ ಹನಿ ಮ್ಯಾಲ 3 ಬಳ್ಳು ವಿಭೂತಿ, ಹಚ್ಚ ಹನಿ ಮ್ಯಾಲ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ಹಣೆ ಬರಹ ನಾನು ಬರ್ಕೋತೀನಿ ಈ ಸರತಿ. ಹಚ್ಚ ಹನಿ ಮ್ಯಾಲ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ರಥಕ್ಕೆ ನಾನು ಸಾರಥಿ ಈ ಸರತಿ. ಈ ವಿಭೂತಿ ಹಚ್ಕೊಳ್ಳೋದಕ್ಕೆ ಒಂದು ಜೋಕನು ನೆನಪು ಬಂತಿರೆ. ಅವ್ನು ಬರ್ತ್ಡೇ ದಿವಸ ನನ್ನ ಮಗ 3 ಬಳ್ಳು ವಿಭೂತಿ ಹತ್ಕೊಂಡು, ನೋಡ್ಯಪ್ಪ ನನ್ನ ಹಣೆ ಬರ ನಾನು ಬರ್ಕೊಂಡೆ ಅಂತಂತಂದ. ಬರೋಬ್ಬರಿ ಮಾಡಿದಪ್ಪ, ಹಡ್ದೀವಿ ಅಂತಂದ್ರೆ ಹಣೆ ಬರ ಬರೆಯೋಕ್ಕಾಕತ್ತನು, ನೀವೇ ಬರ್ಕೋಬೇಕಲ್ಲ ಅಂತಂತಂದೆ. ಅದಾದ್ಮೇಲೆ ಅವ್ರವ್ವ ಆರತಿ ಮಾಡಿ ಟೀಕಾ ಹಚ್ಚಿದಳ್ರಿ. ಈ ಟೀಕಾ ಹಚ್ಚೋದಕ್ಕೂ ಏನರ ಅರ್ಥ ಇರ್ಬೇಕಲ್ಲಪ್ಪ ಅಂತಂತಂದ. ಐತಪ್ಪ ನೀ ಏನೋ ಬರ್ಕೋ, ನಿಮ್ಮವು ಸೈನ್ ಮಾಡೋ ತನಕ ಎಲ್ಲ ಟುಳ್ಳ ಟುಸಿಗಿತಮ್ಮ ಅಂತಂದೆ. ಮತ್ತು ಇವು ಟೀನೇಜ್ ಹುಡುಗರು ಮತ್ತೆ ಏನರ ಬರ್ಕೊಂಡ್ಬಿಟ್ರ ಅಂತ ಅದು ಟೆನ್ಷನ್ ಆಕತಿಲ್ರಿ. ಒಂದು ಕಡೆ ಅದನ್ನು ಹೇಳ್ತೀವಿ ನೀವೇ ಬರ್ಕೊಳ್ಳೋದು ಅಂತೇಳಿ, ಮತ್ತೆ ಏನರ ಬರ್ಕೊಂಡ್ರಿ ಅಂತ ಟೆನ್ಷನನ್ನು, ಅದಕ್ಕೆ ಏನರ ಒಂದು ಇಡಬೇಕಲ್ಲ ಚೆಕ್ ಲಿಸ್ಟ್. ಆತ ಎಲ್ಲಿಗಿದ್ವಿ? ಹಾಂ, ಹಚ್ಚ ಹನಿ ಮ್ಯಾಲ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ಹಣೆ ಬರಹ ನಾನು ಬರ್ಕೋತೀನಿ ಈ ಸರತಿ. ಹಚ್ಚ ಹನಿ ಮ್ಯಾಲ 3 ಬಳ್ಳು ವಿಭೂತಿ, ಅನ್ಕೋತ ನನ್ನ ರಥಕ್ಕೆ ನಾನು ಸಾರಥಿ ಈ ಸರತಿ. ಸತ್ಯ ಸಾಧನೆ ಸೇವೆಯಿಂದ ಕಟ್ಟನಿ ಬಂಗಾರದ ಬಾಳೊಂದ, ಸತ್ಯ ಸಾಧನೆ ಸೇವೆಯಿಂದ ಕಟ್ಟನಿ ಬಂಗಾರದ ಬಾಳೊಂದ, ಹಿಂದೆ ಉಳ್ಕೊಂಡವ್ರನ್ನು ಕರ್ಕೊಂಡು ನಡಿ ನೀ ಮುಂದೆ. ಒಬ್ಬರ ಹೋದ್ರೆ ಎಂದೂ ಚಂದಲ್ರಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಂತೇಳಿ. ಹಿಂದೆ ಉಳ್ದವ್ರನ್ನೂ ಕರ್ಕೊಂಡು ನಡಿ ಮುಂದೆ. ಭಾಳ ಜ್ಞಾನ ಇಲ್ಲ ನಂದು, ಭಾಳ ಜ್ಞಾನ ಇಲ್ಲ ನಂದು, ನನಗೆ ಗೊತ್ತಾದಿದ್ದು ಒಂದು. ಭಾಳ ಜ್ಞಾನ ಇಲ್ಲ ನಂದು, ನನಗೆ ಗೊತ್ತಾದಿದ್ದು ಒಂದು. ಅರಿವು ಆನಂದ ಮೂಡ್ತೈತಿ ಬಾಳ್ನ್ಯಾಗ ಇವತ್ತಿಲ್ಲ ನಾಳಿಂದ, ಕೂಸ ನೀ ಬಿಡಬೇಡ ಪಾದ ಗುರುವಿಂದ, ಕೂಸ ಬಿಡಬೇಡ ನೀ ಪಾದ ಗುರುವಿಂದ. ಎಲ್ಲ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಹಿಂದ, ಕೂಸ ನೆನಪಿರಲಿ ನಿಂಗೆ ನಿನ್ನಿಂದ ನನ್ನ ಭಾಳ ಚಂದ, ನೀ ನನ್ನ ಮುದ್ದಿನ ಕಂದ, ನೀ ನನ್ನ ಮುದ್ದಿನ ಕಂದ, ನೀ ನನ್ನ ಮುದ್ದಿನ ಕಂದ. ತುಂಬ ತುಂಬ ಧನ್ಯವಾದ. ಇಲ್ಲಿಗೆ ನನ್ನ ಸ್ಟ್ಯಾಂಡಪ್ ಕಾಮಿಡಿ ಕವನ ಎಲ್ಲ ಮುಗೀತು. ನಾ ಇನ್ಸ್ಟಾಗ್ರಾಮ್ ಮೇಲೂ ಅದೀನಿ, ಯೂಟ್ಯೂಬ್ ಮೇಲೂ ಅದೀನಿ. ನೀವು ಅಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ರೆ ಭಾಳ ಖುಷಿ ಆಕೈತಿ. ಅದು ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ಅಂತ ತಿಳ್ಕೊತೀನಿ. ಹಂಗೆ ಹೇಳ್ತಾ ಒಂದು ಸಾರಿ ಹಿಂದಿನ ಕಮಿಟಿಯವ್ರನ್ನೂ ನೆನೆಸ್ಕೋಬೇಕಂತ ಹೇಳಿ, ನಮ್ಮ ನಾಗೇಶ್ ಆ್ಯಂಡ್ ಟೀಮು ಆ್ಯಂಡ್ ಶ್ವೇತಾ ಗೀತಾ ಅವರು ಅಂತ ಇದ್ರಿ ಹಿಂದಿನ ಎಂಟರ್ಟೈನ್ಮೆಂಟ್ ಕಮಿಟ್ಯಾಗ. ಈ ಒಂದೇ ಸಾರಿ ಮಾಡತ್ತೀನಿ, ಬಟ್ ಆದರೆ ಹಿಂದಿನವ್ರನ್ನೂ ನೆನಪಿಸ್ಕೊಳ್ಳೋಣಂತ ಅವ್ರನ್ನೂ ನೆನೆಸ್ಕೊಳತ್ತೀನಿ. ಈಗಿನವ್ರ ರೇಣುಕಾ ಆ್ಯಂಡ್ ಟೀಮ್ ಅವ್ರಿಗೂ ತುಂಬ ತುಂಬ ಧನ್ಯವಾದ. ದೀಪಾ ಅವ್ರಿಗಾಯಿತು ಅಥವಾ ಶಿಲ್ಪಾ ಅವ್ರಿಗಾಯಿತು ತುಂಬ ಧನ್ಯವಾದ. ನಮಸ್ಕಾರ, ಮತ್ತೆ ಸಿಗೋಣ. ಹೇಗೆ